ವಕೀಲ ಪ್ರದೀಪ್ ಅವರ ವಿರುದ್ಧ ಹಳೆಬೀಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ವಿನಾಕಾರಣ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ಆರೋಪಿಸಿ ಬೇಲೂರು ವಕೀಲರ ಸಂಘ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ವಕೀಲರು ನ್ಯಾಯಾಲಯದ ಕಲಾಪಗಳನ್ನ ಬಹಿಷ್ಕರಿಸಿ ಪ್ರತಿಭಟನೆಯನ್ನ ನಡೆಸಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಕುರಿತು ಮಾತನಾಡಿದ ಬೇಲೂರು ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜ್ ಅವರು, ವಕೀಲ ಪ್ರದೀಪ್ ಅವರು ಘಟನೆ ನಡೆದ ಸಂದರ್ಭದಲ್ಲಿ ನ್ಯಾಯಾಲಯದ ಕಲಾಪದಲ್ಲಿ ಹಾಜರಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ದಾಖಲೆಗಳು ಹಾಗೂ ವಕಾಲತ್ತು ಸೇರಿದಂತೆ ಸೂಕ್ತ ದಾಖಲೆಗಳು ಲಭ್ಯವಿದ್ರು ಕೂಡ ಅವರ ವಿರುದ್ಧ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಿರ್ತಕ್ಕಂಥದ್ದು ಖಂಡನೀಯ. ಸುಳ್ಳು ದೂರು ಹಾಗೂ ಅಫಿಡವಿಟ್ ಆಧರಿಸಿ ಪ್ರಕರಣ ದಾಖಲಿಸಿರ್ತಕ್ಕಂಥ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಸತ್ಯಾಂಶವನ್ನ ಹೊರತರಬೇಕು ಅಂತ ಆಗ್ರಹಿಸಿದರು. ಕಳೆದ ತಿಂಗಳು 30ರಂದು ವಕೀಲ ಪ್ರದೀಪ್ ಅವರು ನ್ಯಾಯಾಲಯದ ಕೆಲಸದಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ಅವರ ದೊಡ್ಡಪ್ಪನ ಮಗ ಸಿದ್ದಪ್ಪ ಹಾಗೂ ಗ್ರಾಮದ ನಿವಾಸಿ ಮಲ್ಲಪ್ಪ ಅವರ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ. ಆದರೆ ಈ ಘಟನೆ ನಡೆದ ಸಮಯದಲ್ಲಿ ಪ್ರದೀಪ್ ನ್ಯಾಯಾಲಯದಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಎಂಬುದಕ್ಕೆ ದಾಖಲೆಗಳಿದ್ದಾವೆ ಅಂತ ಇದೀಗ ವಕೀಲರ ಸಂಘ ತಿಳಿಸಿರ್ತಕ್ಕಂಥದ್ದು. ಈ ಕುರಿತು ವಕೀಲ ಪ್ರದೀಪ್ ಕೂಡ ಮಾತನಾಡಿದ್ದಾರೆ. ಹಳೆಬೀಡು PSI ಮಂಜುನಾಥ್ ಅವರು ಉದ್ದೇಶಪೂರ್ವಕವಾಗಿ ತಮ್ಮ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿ ತಮ್ಮ ಗೌರವಕ್ಕೆ ಧಕ್ಕೆ ತರಲು ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಪ್ರಕರಣದ ಕುರಿತು ಕಾನೂನುಬದ್ಧ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಅಂತ ವಕೀಲರ ಸಂಘಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ. ಇನ್ನು ವಕೀಲರ ಸಂಘದ ಪ್ರತಿನಿಧಿಗಳು ಮಾತನಾಡಿ ಸಂಘದ ಸದಸ್ಯರ ವಿರುದ್ಧ ಅನ್ಯಾಯವಾಗಿ ಪ್ರಕರಣ ದಾಖಲಿಸಿ ಕಿರುಕುಳವನ್ನು ನೀಡಲಾಗಿದೆ ಅಂತ ಇವತ್ತು ಕಲಾಪಗಳನ್ನ ಬಹಿಷ್ಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುನೀಲ್, ವಕೀಲರಾದ CM ಪೃಥ್ವಿ, ರತೀಶ್, ಲೋಕೇಶ್, ಶ್ರೀನಿಧಿ, ಭೂಮಿಕಾ ಸೇರಿದಂತೆ ಇನ್ನೂ ಹಲವು ವಕೀಲರು ಹಾಜರಿದ್ದರು. ಪ್ರದೀಪ್ ಅಂತ ನಾನು ಬೇಲೂರು ವಕೀಲ ಸಂಘದಲ್ಲಿ ಸುಮಾರು 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀನಿ. ದಿನಾಂಕ 30ನೇ ತಾರೀಕಲ್ಲಿ ನಾನು ಕೋರ್ಟಲ್ಲಿ ಕಾರ್ಯಕಲಾಪಗಳಲ್ಲಿ ತೊಡಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದ ಮಳಸಿದ್ದಪ್ಪ ಮತ್ತು ನಮ್ಮ ಗ್ರಾಮದ ರಂಗನಕೊಪ್ಪಲು ನಿವಾಸಿಯಾದ ಮರಳಪ್ಪರವರು ನಾನು ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಜಾತಿ ನಿಂದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಮಂಜುನಾಥ್ ಹಳೆಬೀಡಿನ ಮಂಜುನಾಥ್ PSI ಅವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ನನ್ನ ಗೌರವಕ್ಕೆ ಧಕ್ಕೆ ತರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದ್ದಾರೆ ಸರ್. ಹಾಗಾಗಿ ನನಗೆ ಕಾನೂನು ರೀತಿ ಸಹಕರಿಸಬೇಕು ಅಂದ್ಬಿಟ್ಟು ನಮ್ಮ ವಕೀಲ ಸಂಘದ ಅಧ್ಯಕ್ಷರಿಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆಯಲ್ಲಿ ತೊಡಗ್ತಾ ಇದ್ದೀವಿ ಸರ್. A1 ಆರೋಪಿ ಪ್ರದೀಪ್ ಅಂತ ನನ್ನನ್ನು, A2 ಆರೋಪಿ ನಮ್ಮ ತಂದೆಯವರು ಭೀಮಲಿಂಗಪ್ಪ ಅಂತ, A3 ಆಗಿ ನಮ್ಮ ತಾಯಿಯವರಾದ ಭಾರತಿ AP ಅಂತ, A4 ಆಗಿ ನಮ್ಮ ದೊಡ್ಡಪ್ಪನವರಾದ ಕೈಲಾಸಪ್ಪನವ್ರ ಮೇಲೆ ಮಾಡಿದ್ದಾರೆ. ನಾವು ನಮ್ಮ ತಾಯಿಯವ್ರ ಮೇಲೆ ಅವರೇ ಹರಾಸ್ಮೆಂಟ್ ಮಾಡಿದ್ರು. ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೋದ ಸಂದರ್ಭದಲ್ಲಿ ನಮ್ಮ ತಾಯಿಯವ್ರಿಗೆ ಎದುರಿಸಿ ಕಳಿಸಿದ್ದಾರೆ. ನಿಮ್ಮ ಮಗ ವಕೀಲ ಆದ್ರೇನು, ಅವನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ಅವನ್ನ ಜೈಲಿಗೆ ಹಾಕ್ತೀವಿ, ನಿಮ್ಮ ಮೇಲೂ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟು ಎದುರಿಸಿ ಬೆದರಿಸಿ ಕಳಿಸಿದ್ದಾರೆ. ವಕೀಲ ಸಂಘದ ಸದಸ್ಯರಾದಂತಹ ಪ್ರದೀಪ್ ಅವರ ವಿರುದ್ಧ ಹಳೆಬೀಡು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ವಿನಾಕಾರಣ ಅವ್ರನ್ನ ಸಿಲುಕಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ದ ಸಮಯದಲ್ಲಿ 10:45 ಸಮಯದಲ್ಲಿ ಅವರು ಯಾರೋ ಮರಳಪ್ಪ ಅಂತವರಿಂದ ಕಂಪ್ಲೇಂಟ್ ತಗೊಂಡು ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ದಿವಸ 10:15 ಸಮಯದಲ್ಲಿ ಅವರು ಕೋರ್ಟ್ ವರ್ಕ್ ಮಾಡೋದ ಬಗ್ಗೆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಅವತ್ತು ವಕಾಲತ್ತು ಹಾಕಿ ಅವ್ರು ಫುಲ್ ಡೇ ಕೋರ್ಟಲ್ಲಿದ್ದಾರೆ. ಅವರಲ್ಲಿ ಗಲಾಟೆಯಲ್ಲಿ ಅವರು ಇದ್ದಾರೆ. ಅವರೇ A1 ಮಾಡ್ಬಿಟ್ಟು ಅವರು ಹೊಡೆದ್ರು ಅಂತ ಹೇಳ್ಬಿಟ್ಟು ಸುಳ್ಳು ಅಪವಾದದಿಂದ ಅವರೇ ಕಂಪ್ಲೇಂಟನ್ನು ಸೃಷ್ಟಿಸ್ಕೊಬಿಟ್ಟು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದರಿಂದ ನಮ್ಮ ವಕೀಲ ಸಂಘ ತೀರ್ಮಾನ ಮಾಡಿ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕು ಅಂತ ತೀರ್ಮಾನಿಸಿ ನಾವು ಇವತ್ತಿನ ದಿವಸ ಸರ್ಕಲ್ ಇನ್ಸ್ಪೆಕ್ಟರ್ ಮೆಮೊರಾಂಡಮ್ ಕೊಟ್ಟು SP ಆಫೀಸ್ಗೂ ಸಹ ಹೋಗ್ಬಿಟ್ಟು ನಮ್ಮನ್ನು ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ. ಅದಕ್ಕೂ ಅವರು ಏನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೇವೆ. ಇವತ್ತು ನ್ಯಾಯಾಲಯದಿಂದ ಹೊರಗುಳಿದಿದ್ವಿ. ನಾವು ಇವತ್ತೆಲ್ಲ ಕಾರ್ಯಕಲಾಪದ ಹೊರಗುಳಿದು ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ.